ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಇಡೀ ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯ ಪ್ರಚಾರಕ್ಕಾಗಿ ನಾವಿವತ್ತು ನಮ್ಮ ಮಾಲೂರು, ಕೆಜಾಪು, ಬಂಗಾರಪೇಟೆ, ಮುಳಬಾಗಲಾದ್ಮೇಲೆ ಶ್ರೀನಿವಾಸಪುರಕ್ಕೆ ಹೋಗುವಂತ ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ಮಾಲೂರಲ್ಲಿ ಸ್ಟಾರ್ಟ್ ಆದಾಗಿಂದ ಮುಳಬಾಗಲವರೆಗೂ ಒಂದೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತದೆ, ಮಾತ್ರ ಹಿಂದಕ್ಕಾಗಿ ಎಲ್ಲಿ ಬಂದೇ ಇಲ್ಲ. ಇವತ್ತು ಈಗ ಈ ಒಂದು ಚುನಾವಣೆ ಪ್ರಚಾರಕ್ಕಾಗಿ ರಾಜ್ಯಾಧ್ಯಕ್ಷರು, ಬಿಜೆಪಿ ರಾಜ್ಯಾಧ್ಯಕ್ಷರು ನಮ್ಮ ಯಡಿಯೂರಪ್ಪಾಜಿ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಆತ್ಮೀಯರು, ನನಗೆ ಒಂದು ರೀತಿಯಲ್ಲಿ ನಮ್ಮ ಸ್ವಂತ ಅಣ್ಣ ಅಂತ ನಮ್ಮ ಅಶ್ವಣ್ಣ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಶಾಸಕರಾದಂತಹ ನಾಗೇಶಣ್ಣ ಅವರು, ಹಾಗೆ ನಮ್ಮ ಮುನಾಂಜನಪ್ಪನವರು, ಸುರೇಂದ್ರ ಗೌಡರು, ಬಿಜೆಪಿ ಅಧ್ಯಕ್ಷ ಅಂತ ನಾಗಾರ್ಜುನ ಅವರು ಎಲ್ಲರೂ ಬಂದಿದ್ದಾರೆ. ಸುಧಾಕರ್, ನಮ್ಮ ಡಾಕ್ಟರ್ ಸುಧಾಕರ್ ನಮ್ಮ ಅಣ್ಣ, ಅವ್ರು ಹೇಳಿದ್ ನಿಜ, ಮೊದಲು ಹೇಳಿದ್ದೆ ಕರೆದಿದ್ದೆ ಅಂತ. ನಾವೆಲ್ಲಾದ್ರೂ ಒಂದ್ ಕಡೆ ನಿಷ್ಠೆಯಾಗಿದ್ದರೆ ನಿಷ್ಠವಾಗೇ ಇರ್ತೀವಿ. ಎಗನಿಷ್ಠ ಮಾಡ್ಕೊಂಡ್ರೆ ಕತ್ತಿನಲ್ಲಿ ಕಟ್ ಮಾಡ್ಕೊಂಡು ಆಚೆ ಬಂದಾಗ ನಮ್ದು ಎಗನಿಷ್ಟು, ಆ ತರ ನಮ್ದು. ನಮ್ಮ ಸುಧಾಕರಣ್ಣ ಅವರು ಇವತ್ತು ಎಲ್ಲ ಬಿಜೆಪಿ ಮುಖಂಡರು ಎಲ್ಲರೂ ಇದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವೇ ನನ್ನ ಪ್ರಾಣ. ಮೊನ್ನೆ ಒಂದು ಮಾತನ್ನ ಹೇಳಿದ್ದೀನಿ, ಇನ್ನು ಮೇಲೆ ನಾನು ದೇವಸ್ಥಾನಕ್ಕೆ ಹೋಗೋದಿಲ್ಲ, ದೇವಸ್ಥಾನಕ್ಕೆ ನಮಸ್ಕಾರ ಹಾಕೋದಿಲ್ಲ. ನನ್ನ ದೇವರುಗಳು ನೀವೇ, ನಿಮಗೆ ನಮಸ್ಕಾರ ಹಾಕೋದು, ನಾನು ನಿಮಗೆ ನಮಸ್ಕಾರ ಹಾಕೋದು ಅಂತ ಹೇಳಿದ್ದೀನಿ. ದೇವಸ್ಥಾನಗಳು ಮುಳಬಾಗಿಲು ತಾಲೂಕಲ್ಲಿ 700 ದೇವಸ್ಥಾನಗಳು ಕಟ್ಟಿಸಿದ್ದೀನಿ. ಆದ್ರೆ ನಿಮ್ಮಂತ ದೇವರು ನನಗೆ ಎಲ್ಲೂ ಸಿಕ್ಕಿಲ್ಲ. ತಾಲೂಕಲ್ಲಿ ಜನತೆಯ ಈ ದೇವರು ನನಗೆ ಸಿಕ್ಕಿಲ್ಲ. ನೀವೇ ನನಗೆ ದೇವರುಗಳು ಅಂತ ನಾನು ಅನಿಸ್ಕೊಂಡಿದ್ದೀನಿ. ಮನುಷ್ಯನಿಗೆ ಕಷ್ಟ ಬರ್ಬೋದು, ಒಂದು ತೊಂದರೆ ಬರ್ಬೋದು, 10 ತೊಂದರೆ ಕೊಡ್ಬೋದು, 100 ತೊಂದರೆ ಕೊಡ್ಬೋದು. ಆದ್ರೆ ನನಗೆ ಬಂದಿರುವಂತ ತೊಂದರೆ ಈ ಜಿಲ್ಲೆಯಲ್ಲೆಲ್ಲ, ಈ ಸ್ಟೇಟ್ ಅಲ್ಲಿ ಯಾರಿಗೂ ಕೊಡಬಾರ್ದು ಅಂತ ತೊಂದರೆ ಕೊಟ್ಟಿದ್ದಾರೆ. ನನಗೆ ನೆನೆಸ್ಕೊಳ್ಳುವಂಥದ್ದು ಲೈಫ್ ಲಾಂಗು. ಅದರಿಂದ ಇವತ್ತು ನನ್ನ ಸಂಪೂರ್ಣ ಬೆಂಬಲ ಏನಿವತ್ತು ಕೊತ್ತೂರು ಮಂಜು ಬಳಗ ಅಂತ ಏನಿದೆಯೋ ಆ ಸಂಪೂರ್ಣ ಬೆಂಬಲವನ್ನ ಬಿಜೆಪಿಗೆ ಘೋಷಣೆ ಮಾಡಿದ್ದೀನಿ. ಅದೇ ನಿಷ್ಠೆಯಲ್ಲೇ ಇರ್ತೀನಿ. ನನ್ನನ್ನು ಸಮಾಧಾನ ಪಡಿಸೋದಕ್ಕೆ ಆಗೋದಿಲ್ಲ. ಆ ಹೋಗುವ ಅದು ಎಲ್ಲವನ್ನ ಬೆಂಬಲವಿಲ್ಲ ನಮ್ಮ ಮುನಿಸ್ವಾಮಿ ಅವರಿಗಾಗಿ ಗೆಲ್ಲಿಸಬೇಕು ಅಂತ ಒಂದು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಮುಳಬಾಗಿಲು ತಾಲೂಕಲ್ಲಿ ನಮ್ಮ KH ಮುನಿಯಪ್ಪನವರು ಎಲ್ಲ ಹೇಳಿದ್ದಾರೆ, ಏನೇನು ಕೆಲಸಗಳು ಬೇಕೋ ಹೇಳಿದ್ದಾರೆ. ದಯವಿಟ್ಟು ನಾನು ಕೇಳ್ತೀನಿ, ನಾನು ಅವ್ರಿಗೆ ಗೌರವ ಕೊಡ್ತೀನಿ. ಅವ್ರನ್ನ ಯಾವತ್ತೂ ನಾನು ಎಲ್ಲಿ ಬೈದಿರುವತ್ತು ಮನುಷ್ಯ ಅಲ್ಲ, ಯಾರನ್ನೂ ನಾನು ಬೈಯೋದು ಇಲ್ಲ. ಆದ್ರೆ ಅವ್ರನ್ನ ಕೇಳ್ತೀನಿ, ನಿಮ್ಮ MPLED ಫಂಡ್ 5 ವರ್ಷದ 25 ಕೋಟಿ ಏನಾಗಿದೆ ಅಂತ ದಯವಿಟ್ಟು ಜನತೆಗೆ ಎತ್ಕೊಂಬಂದ್ ಲೆಕ್ಕ ಕೊಡಿ. ಈ ಜನತೆಗೆ ಲೆಕ್ಕ ಕೊಡ್ಬೇಕು. ಆ 25 ಕೋಟಿ ಏನಾಗಿದೆ MPLED ಜನತೆಗೆ ಲೆಕ್ಕ, ಆ ಡಾಕ್ಯುಮೆಂಟ್ ಕಳಿಸ್ಕೊಡಿ ನೀವು ಜನತೆಗೆ. ಇಲ್ಲ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಹಾಕಿ ಅದ್ರ MPLED ಫಂಡ್ ಹಾಕಿ ಎರಡನ್ನೂ ಸೇರಿ ಬಿಲ್ ಮಾಡಿರುವಂತ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ನಾನು ಕೊಡ್ಬೇಕಾಗ್ತದೆ. ಇಷ್ಟೆಲ್ಲ ಡಾಕ್ಯುಮೆಂಟ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ ನಮ್ಮ ಶ್ರೀನಿವಾಸಪುರ ಮುಳಬಾಗಿಲು ಗಡಿ ಭಾಗದಲ್ಲಿ ಕೋಚ್ ಫ್ಯಾಕ್ಟ್ರಿ, ಆ ಕಲ್ಲಿಗೆ ನಾಳಿದ್ರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಹೋಗ್ಬಿಟ್ಟು. ಆ ಸ್ಟೋನ್ ಹಾಕಿದ್ವಲ್ಲ ನಾವು ಈ ಕೋಚ್ ಫ್ಯಾಕ್ಟ್ರಿ ಬೋರೆ ಅಂತ, ಆ ಸ್ಟೋನ್ ಕಳ್ತನ ಆಗ್ಬಿಟ್ಟಿದೆ. ಎಲ್ಲೋ ಗೊತ್ತಿಲ್ಲ. ಅದು ಆ ಕಲ್ಲನ್ನ ಹುಡ್ಕೊಡ್ರಪ್ಪ ಅನ್ನೋ ಹೆಸರಿದೆ ಅಂತ ನಮ್ಮ ಪೊಲೀಸರು ಕಂಪ್ಲೇಂಟ್ ಕೊಡ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಆಮೇಲೆ ರೈಲ್ವೆ ರೋಡು ಎಲ್ಲಿ ನಮ್ಮ ವೈಟ್ ಫೀಲ್ಡ್ ಇಂದ ಹಿಡ್ಕೊಂಡು ಕೋಲಾರು ಕಡಪಾಗ ಹೋಗೋದು ಹಿಂಗ ರೈಲು ಇದು ಹಿಂಗ ಕಲ್ಲುಗಳೆಲ್ಲ ಹಾಕಿದ್ರು. ಆ ರೈಲ್ ಎಲ್ಲಿ ಹೋಯ್ತು? ಆ ರೈಲ್ ಬಿಟ್ಟಿ ಕೋಲಾರ ಜನಗಳನ್ನ ಯಾಮಾರಿಸಿದ್ದೇ ಆಯ್ತು. ಅವ್ರದ್ದು ಏನು ಅಭಿವೃದ್ಧಿ ಮಾಡಿಲ್ಲ. ನಾನು ಇವತ್ತು ಅವ್ರಿಗೆ ಕೇಳ್ತೀನಿ, ನಿಮ್ಮ ಅಭಿವೃದ್ಧಿ ಈ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಏನಿದೆ ನಿಮ್ಮ ಅಭಿವೃದ್ಧಿ ಅನ್ನೋದನ್ನ ನೀವು ಘೋಷಣೆ ಮಾಡಬೇಕಾಗ್ತದೆ. ನೀವೇನ್ ಮಾಡಿದ್ದೀರಿ ಅಂತ. ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ, ವೇಮಗಲ್ ಇಂಡಸ್ಟ್ರಿಯಲ್ ಆಗ್ಬೇಕಂದ್ರೆ ನಮ್ಮ ಸುದರ್ಶನ್ ಸಾರ್ ಅವ್ರು ಪಟ್ಟಿರುವಂತ ಕಷ್ಟ ಅದು. KH ಮುನಿಯಪ್ಪನವ್ರದಲ್ಲ, ಸ್ಟೇಟ್ ಗೌರ್ಮೆಂಟ್ ಅದು. ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದು ಮಾಡ್ಬೇಕಾದ್ರೆ ಕೃಷ್ಣ ಬೈರೇಗೌಡರು ಸ್ಟಾರ್ಟಿಂಗ್ ಮಾಡಿದ್ದು, ಅದನ್ನ ಎಂಡಿಂಗ್ ಮಾಡಿದ್ದು ಮಾಲೂರು ಮಂಜುನಾಥ್ ಗೌಡರು, ವರ್ತೂರು ಪ್ರಕಾಶ್. ಯಾಕಂದ್ರೆ ವರ್ತೂರು ಪ್ರಕಾಶ್ ಇವತ್ತು ಕಾಂಗ್ರೆಸ್ ಅಲ್ಲಿ KH ಮುನಿಯಪ್ಪನವ್ರ ಜೊತೆ ಇರ್ಬೋದು, ನ್ಯಾಯ ಮಾತಾಡ್ತೀವಿ ನಾವು. ಯಾರಿದ್ರು ಅದ್ರಲ್ಲಿ ಅನ್ನೋದನ್ನ. ಅದು KC ವ್ಯಾಲ್ಯೂ ಆಗ್ಬೇಕಂದ್ರೆ ಮೊದಲನೇ ನಾನು DK ರವಿ, ನಮ್ಮ ಜಿಲ್ಲಾಧಿಕಾರಿಗಳು DK ರವಿ, ನಾನು, ಆಮೇಲೆ ರಮೇಶ್ ಕುಮಾರ್ ಅವರು, ಆಮೇಲೆ ನಮ್ಮೆಲ್ಲ ಶಾಸಕ ಮಿತ್ರರು, ಎಲ್ಲ ಜಿಲ್ಲೆಯ 2 ಜಿಲ್ಲೆಯ ಶಾಸಕ ಮಿತ್ರರು KC ವ್ಯಾಲ್ಯೂ. ಅದಕ್ಕೋಗಿ ಸ್ಟೇ ತರ್ತೀರಲ್ರಿ ಕಾಸು ಕೊಟ್ಬಿಟ್ಟು ಬೇರೆಯವ್ರಿಗೆ. ಈ ಜಿಲ್ಲೆಯ ಜನತೆ ಅವರು ಶಾಲೆ ನಿಮ್ ತಟ್ಟಲ್ವಾ ಸ್ಟೇಟ್ ಅಂದ್ರೆ? ತಿರ್ಗಾ ಅದಕ್ಕೆ ಕಷ್ಟಪಟ್ಟು ಡೆಲ್ಲಿಗೆ ನಮ್ಮ ರಮೇಶ್ ಕುಮಾರ್ ಅವ್ರಿಗೆ, ಅವ್ರ ಪಾದಗಳಿಗೆ ನಮಸ್ಕಾರ ಆಗ್ಬೇಕು ನಮ್ಮ ರಮೇಶ್ ಕುಮಾರ್ ಅವ್ರಿಗೆ. ಯಾಕಂದ್ರೆ ಹೋಗಿ ಡೆಲ್ಲಿಯಲ್ಲಿ ಕುತ್ಕೊಂಡು ಕೇಸ್ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಕೇಸ್ ಕ್ಲಿಯರ್ ಮಾಡ್ಕೊಂಡು ಬಂದು ಇವತ್ತು ತಿರ್ಗಾ ನೀರು ಬರ್ತಾ ಇದೆ. ಆಮೇಲೆ ಈಗ ಮುನಿಸ್ವಾಮಿ ಅವ್ರ ಮೇಲೆ ಇಂದಿರಾನಗರಲ್ಲಿ ಒಂದು
ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಪ್ರಿಂಟ್ ಆಗ್ತಾ ಇದೆ ಪೇಪರ್ಗಳು 1.5 ಲಕ್ಷ ಪಾಂಪ್ಲೆಟ್ಸ್. ಏನು ಮುನಿಸ್ವಾಮಿ ಅವ್ರ ಮೇಲೆ ಕೇಸುಗಳಿದೆ ಅಂತೆ, ಏನೇನೋ ಹಾಕಿದಾರಂತೆ. ಅದನ್ನ ಏನು ಅಂತ ಗೊತ್ತಿಲ್ಲ. ನೋಡಿದ್ರೆ ಏನು ಇಲ್ಲ, ಇಲ್ಲೇ ಇರೋದನ್ನ ಪ್ರಿಂಟ್ ಮಾಡಿ ಎಲ್ಲ ಜನಗಳಿಗೆ ಹಂಚ್ತಾರಂತೆ. 1.5 ಲಕ್ಷ ಪಾಂಪ್ಲೆಟ್ಸ್ ಅಂತಾರಂತೆ. ಇಂದಿರಾನಗರಲ್ಲಿ ಪ್ರಿಂಟಿಂಗ್ ಆಗ್ತಾ ಇದೆ. ಅವ್ರ ಕೈಗೆ ಬರೋಕ್ ಮುಂಚೆ ಬೇಕು ನಾನೇ ತಗೊಂಡ್ ಬಂದ್ಬಿಡ್ತೀನಿ ಅದನ್ನೆಲ್ಲ. ನಮ್ಗೆ ಹೇಳಿದ್ರೆ ಅವ್ರಿಗೆ ಹೋಗೋದೇ ಇಲ್ಲ, ನನಗೆ ಕೊಡ್ತಾರೆ ಬೇಕಂದ್ರೆ. ಆಯ್ತು, ಅವ್ರು ಏನ್ ಕೊಡ್ತಾರೆ. ಕ್ರಿಮಿನಲ್ ಕೇಸ್ ಏನಾದ್ರು ಇದೆ ಅಂತ ಹೇಳಿದ್ರೆ ಅದು KH ಮುನಿಯಪ್ಪನವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ. 2013 ಚುನಾವಣೆಯಲ್ಲಿ KJF ನ ಅಭ್ಯರ್ಥಿ ಆದಂತ ವಿ ಶಂಕರ್ ಅವರು ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ಕೊಟ್ಟಿದ್ದಾರೆ. ಆ ಕ್ರಿಮಿನಲ್ ಕೇಸ್ ಇದೆ. ನಾವೆಲ್ಲ ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡಿಲ್ಲ, ಯಾರು ಜಮೀನು ಹೊಡೆದಿಲ್ಲ. ಮನೆ ಹತ್ರ ಬಂದು ಸೀಮೆಣ್ಣೆ ಸುರ್ಕೊಂಡು ಜಮೀನ ಮೋಸ ಮಾಡಿದೀನಿ ಅಂತ ಮನೆ ಹತ್ರ ಸೀಮೆಣ್ಣೆ ಸುರ್ಕೊಂಡು ಟಿವಿಗಳಲ್ಲಿ ಬಂದು ನೋಡಿಲ್ಲ. ಇವೆಲ್ಲ ಈ ಜಿಲ್ಲೆಯ ಅನ್ಯಾಯಕ್ಕೋರು ಯಾರು ಅನ್ನೋದ್ರ ತೀರ್ಮಾನ ಮಾಡ್ಬೇಕು ನೀವು. ಯಾರು ದಯವಿಟ್ಟು KH ಮುನಿಯಪ್ಪನವ್ರಿಗೆ ವಯಸ್ಸಾಗಿದೆ, ಅವ್ರ ಮನೆಗೆ ಹೋಗ್ಲಿ. ಹಿರಿಯರು ದೊಡ್ಡವರು ಅವ್ರ ಅಮ್ಮ ರಸ್ಟ್ ಇರ್ಲಿ. ನಮ್ಮ ಮುನಿಸ್ವಾಮಿ ಅವರು ಕೆಲಸ ಮಾಡಕ್ಕೆ ಯುವಕರಿದ್ದಾರೆ, ಇವ್ರಿಗೆ ಅವಕಾಶ ಮಾಡಿಕೊಡಿ. ಇವ್ರಿಗೆ ಅವಕಾಶ ಮಾಡಿ ಬಿಜೆಪಿ ವೋಟ್ ಹಾಕಿದ್ದು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಲಾಸ್ಟ್ ಆಗಿ ಇನ್ನೊಂದು ಹೇಳ್ತೀನಿ ನಿಮಗೆ. ನಮ್ಮ ತಾಲೂಕಲ್ಲಿ ನನಗೆ ಇಷ್ಟೋ ತೊಂದರೆ ಆಯಿತು. ತೊಂದರೆ ಮಾಡಿದ್ದ ಯಾರಷ್ಟೋ ಜನ ನನಗೆ ಹೇಳಿದ್ರು, ನಿನಗೆ ಬಂದ್ಬಿಟ್ಟು ರೈಟ್ ಕಮ್ಯುನಿಟಿ ಅವ್ರು ತೊಂದರೆ ಮಾಡಿದ್ದಾರೆ, ಅವ್ರನ್ನ ಯಾವ್ದಕ್ಕೂ ಸೇರಿಸ್ಬೇಡ ಅಂತ ನನಗೆ ಹೇಳಿದ್ರು ಕೆಲವು ಜನಗಳೆಲ್ಲ, ನನಗೆ ಬೇರೆಯವರೆಲ್ಲ. ಆದ್ರೆ ನನಗೆ ತೊಂದರೆ ಮಾಡಿದ ರೈಟ್ ಕಮ್ಯುನಿಟಿ ಆದ್ರೂ ಒಂದು ಶಾಸಕನ ರೈಟ್ ಕಮ್ಯುನಿಟಿ ಅನ್ನು ಮಾಡಿದ್ದೀವಿ. ಇವತ್ತು ನಿಮ್ಮ ತಾಲೂಕಿನ ಜನತೆ ನಿಮ್ಮೆಲ್ಲರೂ ಸೇರಿ ಮಾಡಿದ್ದೇವೆ ಇಲ್ವಾ? ಇವತ್ತು ಇದೇ ಜಾಗದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಪಾರ್ಲಿಮೆಂಟ್ ಸದಸ್ಯರಾಗಿ ರೈಟ್ ಕಮ್ಯುನಿಟಿ ಅವರು ಒಬ್ಬರಾಗಿಲ್ಲ ನಮ್ಮಲ್ಲಿ. ಆದ್ರೆ ಇವತ್ತು ರೈಟ್ ಕಮ್ಯುನಿಟಿ ನಮ್ಮ ಮುನಿಸ್ವಾಮಿ ಅವರು ತಂದಿದ್ದೀವಿ, ಇವ್ರಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ಇವತ್ತು 371J ಅದ್ಯಾವುದೋ ಸದಾಶಿವ ಆಯೋಗ ಯಾವ್ದೋ ಬೋವಿ ಜನಾಂಗದವರು ಇಡೀ ನಮ್ಮ ಇಂಡಿಯಾದಲ್ಲಿ ಯಾವ ಊರಲ್ಲೂ ಯಾವ ಸ್ಟೇಟ್ ಅಲ್ಲೂ SC ಇಲ್ಲ. ಅವರು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರೋದು. ಅದನ್ನ ತೆಗಿ ಬಿಡ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ KH ಮುನಿಯಪ್ಪನವ್ರು ಬೋವಿ ಜನಾಂಗದ ಮೇಲೆ. ಕೇಳ್ಕೊಳ್ತೇವೆ ನೀವೇ ಬೇಕಂದ್ರೆ. ಗೋಪಾಲನ ಏನ್ ನಮ್ ದೊಡ್ಡವರು ಹಿರಿಯರು ಯಂಗ್ಮನನ್ನವರು ನಿಜನ ಇಲ್ವಾ? ಅದನ್ನ ತೆಗಿಬೇಕು ಅಂತ ಪ್ಲಾನ್ ಮಾಡ್ತಾರೆ. ಏನ್ರಿ ನಿಮಗ್ ಬಂದಿರೋದು ಕಷ್ಟ ತೆಗಿಬೇಕು ಅಂತ? ದಯವಿಟ್ಟು ಅದೆಲ್ಲ ಮಾಡಬೇಡಿ. ಜನ ನಿಮ್ಮನ್ನ ಮನೆ ಕಳಿಸುವಷ್ಟು ಟೈಮ್ ಬಂದ್ಬಿಟ್ಟಿದೆ. ಮನೆ ಕಳಿಸ್ತಾರೆ. ಈ ಜನ ಯಾರು ನಿಮ್ಮನ್ನ ನಂಬೋದಿಲ್ಲ. ಈ ಜನ ನಂಬಿ ಸುಸ್ತಾಗ್ಬಿದ್ದಾರೆ. 27 ವರ್ಷದ ಕಾಲ ನಿಮ್ಮನ್ನ ನಂಬಿ ನೀವು ಮಾಡಿರುವಂತ ಅನ್ಯಾಯಗಳು ಜಿಲ್ಲೆಯಲ್ಲಿ ಎಷ್ಟು ಜನಗಳು ಮುಗಿಸಿದ್ದೀರಾ ಎಲ್ಲವನ್ನು ಗೊತ್ತಿದೆ, ಇನ್ಕ್ಲೂಡಿಂಗ್ ಎಲ್ಲ. ಇವತ್ತು ನಮ್ಮ MB ಕೃಷ್ಣಪ್ಪನವರು ಒಂದ್ಸಲಿ MP ಆಗಿ ಮಿನಿಸ್ಟರ್ ಆದ್ರು, ಈ ಕಡೆ ಈ ಸೆಂಟ್ರಲ್ ಮಿನಿಸ್ಟರ್ ಆದ್ರು. ಇವತ್ತವರೆಗೂ ಅವ್ರ ಹೆಸರೇನಾದ್ರೂ ಮರೆಯಕ್ ಆಗಿದೆಯಾ ನಮ್ಮ ಕೈನಲ್ಲಿ? ಆಗಿದೆ. ನೀನ್ ಲೈಫ್ ಲಾಂಗ್ ಮರಿತೀವೇನ್ರಿ? ಒಂದೇ ಸಲ ಆಗಿದ್ದು. ಆದ್ರೆ ಈ KH ಮುನಿಯಪ್ಪನವರು 7 ಸತಿ ಆಗಿ ಇವ್ರು ಏನ್ ಮಾಡಿದ್ದಾರೆ? ಏನು ನೆನ್ಸ್ಕೊಳ್ಳೋ ಏನು ಕೆಲಸ ಮಾಡಿಲ್ಲ. ಅದರಿಂದ ದಯವಿಟ್ಟು ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀವಿ. ಈ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ವಾಲಂಟ್ರಿಯಾಗಿ ಎಲ್ಲರೂ ಬಿಜೆಪಿ ವೋಟ್ ಹಾಕಿ 1 ಲಕ್ಷ ವೋಟ್ ಮೇಲೆ ಮೆಜಾರಿಟಿ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕರೆಯನ್ನು ಕೊಡ್ತೀನಿ. ಇವತ್ತು ನಮ್ಮ ದೇಶಕ್ಕೆ ಬೇಕು, ನಮ್ಗೆ ಮೋದಿ ಅವರು ಬೇಕಾಗಿದೆ ಈ ದೇಶಕ್ಕೆ. ಈ ಕೋಲಾರ ಜಿಲ್ಲೆಗೆ ನಮಗೆ ಮುನಿಸ್ವಾಮಿ ಅವರು ಬೇಕಾಗಿದೆ. ನಮ್ಮ ಕೋಲಾರ ಜಿಲ್ಲೆಗೆ ಖಂಡಿತವಾಗ್ಲೂ ನೀವೆಲ್ಲ ಆಶೀರ್ವಾದ ಮಾಡ್ತೀರಂತ ನಂಬಿಕೆ ಇದೆ. ನೀವು ಮಾಡಲೇಬೇಕು. ಯಾವತ್ತೂ ನಿಮ್ ಜೊತೆ ಇರ್ತೀನಿ. ಇದೆಲ್ಲ ಬಂದ್ಬಿಟ್ಟು ಯಾವುದೇ 1 ರೂಪಾಯಿ ಕೊಟ್ಟು ಬಂದಿರುವಂತ ಜನ ಅಲ್ಲ. ವೆಹಿಕಲ್ಸ್ ಅರೇಂಜ್ ಮಾಡಿಲ್ಲ, 2 ವೀಲರ್ ಅರೇಂಜ್ ಮಾಡಿಲ್ಲ, ಯಾರಿಗೂ ಏನು ಅರೇಂಜ್ ಮಾಡಿಲ್ಲ. ಯಾವುದು 1 ರೂಪಾಯಿ ಇಲ್ಲ. ಅದೇ ದುಡ್ಡು ಕೊಟ್ಟು ಕರ್ಸ್ಬೇಕು ಅಂದಿದ್ರೆ 1 ಲಕ್ಷ ಜನನಲ್ಲ 2 ಲಕ್ಷ ಜನ ಸೇರಿಸ್ತಾ ಇದ್ದೇನೆ. ಬೇಕಂದ್ರೆ ನನ್ನ ಪ್ರೀತಿಗೆ ನನ್ನ ಮೇಲೆ ಇಟ್ಕೊಂಡಿರುವಂತ ಅಭಿಮಾನಕ್ಕೆ ಬಂದಿರುವಂತ ಜನ ಇವರೆಲ್ಲರೂ ಅಭಿಮಾನ ತೋರಿಸ್ತಾರೆ. ಅವರು ಅಭಿಮಾನವನ್ನು ತೋರಿಸ್ತಾರೆ. ಆಮೇಲೆ ಲಾಸ್ಟ್ ಆಗಿ ಒಂದು ಹೇಳ್ತೀನಿ. ನಮ್ಮ ತಾಲೂಕಿನ ಮುಸಲ್ಮಾನ್ ಬಾಂಧವರಿಗೆ, ತಾಲೂಕಿನ ಮುಸಲ್ಮಾನ್ ಬಾಂಧವರು ಅಂದ್ರೆ ನನಗೆ ತುಂಬಾ ಇಷ್ಟವಾದಂತ ಕಮ್ಯುನಿಟಿ. ಒಂದು ಕಮ್ಯುನಿಟಿ ನನಗದು ಮುಸಲ್ಮಾನ್ ಬಾಂಧವರು ಎಲ್ಲ ನನಗೆ ಇಷ್ಟವಾದಂತವರು. ಮುಸಲ್ಮಾನ್ ಬಾಂಧವರಿಗೆ ಏನಾದ್ರು ಎದೆ ಕೊಟ್ಟು ನಿಂತಿರೋದು, ಕಷ್ಟ ಸುಖಗಳಿಗೆ ಎಲ್ಲ ಕೊಟ್ಟು ನಿಂತಿದ್ದು ಅಂದ್ರೆ ನಂಬರ್ 1 ಆಲಮೂರು ಸೀನಣ್ಣವರು. ಆಲಮೂರು ಸೀನಣ್ಣವರು ಮುಸಲ್ಮಾನ್ ಬಾಂಧವರಿಗೆ ಎದೆ ಕೊಟ್ಟು ನಿಂತಿದ್ರು. ಆಲಮೂರು ಸೀನಣ್ಣ ಬಿಟ್ರೆ ಈ ಕೊತ್ತೂರು ಮಂಜಿನೇ ನಿಂತಿದ್ದವ್ರಿಗೆ. ಯಾವುದೇ ಕೆಲಸ ಆಗ್ಬೋದು. ಮುಸಲ್ಮಾನ್ ಬಾಂಧವರಿಗೆ ರೋಡಲ್ಲಿ ಪಬ್ಲಿಕ್ ಅಲ್ಲಿ ಟೆಂಟ್ ಹಾಕಿ ನಾನು ಲೋನ್ಗಳು ಕೊಟ್ಟಿದ್ದೀನಿ, ಯಾಮಾರಿಸ್ತಾ ಇದ್ದಿದ್ದೆ ಅಂತ ನಾನು ತಗೊಂಡು ಬಂದು. ಯಾವುದೇ ಆಗ್ಲಿ ಇವತ್ತು ಅಷ್ಟೇ ಮುಸಲ್ಮಾನ್ ಬಾಂಧವರು ನನ್ನ ಮೇಲೆ ನಂಬಿಕೆ ಇದೆ, ನನ್ನ ಮೇಲೆ ವಿಶ್ವಾಸ ಇದೆ. ಆದ್ರೆ ಕೆಲವು ಲೀಡರ್ ಕಾರಣಾಂತರಗಳಿಂದ ಇಲ್ಲಿ ಕೆಲವರನ್ನ ಬರ್ದಂಗ ಮಾಡಿದ್ದಾರೆ. ಆದ್ರೆ ನೀವು ಮಾಡ್ರಿ ಸಂತೋಷ, ನಾನೇನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಕೊತ್ತೂರು ಮಂಜು ನೀವು ಓಟ್ ಹಾಕ್ತಾ ಇದ್ರು, ನೀವು ನನ್ನ ಜೊತೆ ಬರ್ದೇ ಇದ್ರು, ನಿಮ್ಗೆ ಕಾಯುವಂತ ನಿಮ್ ಮನೆ ವಾಚ್ಮನ್ ಕಾಯುವಂತ ನೀವು ಕೊತ್ತೂರು ಮಂಜು ಒಬ್ಬನೇ ಯಾರೋ ಕಾಯೋದಿಲ್ಲ. ನಾನ್ ನಿಮ್ ಜೊತೆಗೆ ಇರ್ತೀನಿ.